ನೋಡಿ, ರಾಜ್ಯದಲ್ಲಿ ಮೂಡ ಹಗರಣ ಸಾಕಷ್ಟು ಸುದ್ದಿ ಸದ್ದು ಮಾಡ್ತಾ ಇದೆ. ಇದೇ ಬೆನ್ನಲ್ಲೇ ಈ ಹಗರಣದ ಕುರಿತು ವಿಪಕ್ಷಗಳು ಕೂಡ ಕೆಂಡ ಕಾರ್ತಾ ಇದೆ. ಇದನ್ನೇ ಎನ್ಕ್ಯಾಚ್ ಮಾಡಿಕೊಂಡಂತ ವಿಪಕ್ಷಗಳು ಈಗ ಅವರ ವಿರುದ್ಧ, ಅಂದ್ರೆ ಆಡಳಿತ ಸರ್ಕಾರದ ವಿರುದ್ಧ ಈಗ ಮುಗಿಬೀಳೋದಕ್ಕೆ ಮುಂದಾಗಿರೋದು. ಮೂಡ ಹಗರಣ ಖಂಡಿಸಿ ದೋಸ್ತಿ ಪಾದಯಾತ್ರೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ. ಆಗಸ್ಟ್ 3ರಂದು ದೋಸ್ತಿ ಪಾದಯಾತ್ರೆಗೆ ಸಿದ್ಧತೆ. ನೇನು ಆ ಎಲ್ಲ ಕುರಿತು ತೀರ್ಮಾನ ಮಾಡ್ತಾರೆ. ಶನಿವಾರ ಬೆಂಗಳೂರಿನ ನೈಸ್ ರಸ್ತೆಯಿಂದ ಪಾದಯಾತ್ರೆಯನ್ನ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಜೊತೆಗೆ ಪಾದಯಾತ್ರೆಗೆ BSY ಕುಮಾರಸ್ವಾಮಿಯಿಂದ ಚಾಲನೆ ಸಿಗುತ್ತೆ. ಅಷ್ಟೇ ಅಲ್ಲ, JP ನಡ್ಡಾರನ್ನು ಕೂಡ ಕರೆಸೋದಕ್ಕೆ, ಪಾದಯಾತ್ರೆಯ ಸಮಾರೋಪಕ್ಕೆ JP ನಡ್ಡಾ ಅವರನ್ನ ಕರೆಸೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅದಾದ ಮೇಲೆ ಪಾದಯಾತ್ರೆ ಮಾರ್ಗ ಮಧ್ಯೆ ಸಮಾವೇಶವನ್ನು ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮೂಡ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ BJP ಮತ್ತು JDS ದೋಸ್ತಿ ನಾಯಕರು ಸಿದ್ಧರಾಗಿದ್ದಾರೆ. ಎರಡು ಪಕ್ಷದ ಮುಖಂಡರು ಸುದೀರ್ಘವಾಗಿ ಚರ್ಚೆ ಮಾಡಿ ಏನು ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಳೆದ 2-3 ತಿಂಗಳುಗಳಿಂದ ನಿರಂತರವಾಗಿ ಕೇಳಿಬರ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ 187 ಕೋಟಿ ಲೂಟಿ ಮಾಡಿರ್ತಕ್ಕಂಥದ್ದು, ಮೈಸೂರಿನ ಮೂಡ ಹಗರಣ ಇರ್ಬೋದು, ಮತ್ತು SCP TSPನಲ್ಲಿ ಏನು ದಲಿತರಿಗೆ, ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಹಣವನ್ನು ಕೊಡದೇ ಅವತ್ತು ವರ್ಗಾವಣೆ ಮಾಡಿರ್ತಕ್ಕಂಥದ್ದು, ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಬೇಕು. ಸಭೆ ಮುಗಿಸಿ ಮಾತನಾಡುವ ವೇಳೆ HDK ಮೂಗಿನಲ್ಲಿ ರಕ್ತ ಸುರಿದಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಕೂಡಲೇ ಕುಮಾರಸ್ವಾಮಿಯನ್ನ ಪುತ್ರ ನಿಖಿಲ್ ಕರೆದೊಯ್ದಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪುತ್ರ ನಿಖಿಲ್. ಈ ಒಂದು ಸಭೆಯನ್ನ ಮುಗಿಸಿ ಹೋಗುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮೂಗಿನಲ್ಲಿ ರಕ್ತ ಕಾಣಿಸ್ಕೊಂಡಿದೆ. ಅದನ್ನ ಅವರು ಮಾತನಾಡುತ್ತಲೇ ಕರ್ಚಿಪ್ನಲ್ಲಿ ಒರೆಸ್ಕೊಂಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ತಕ್ಷಣವೇ ಪುತ್ರ ನಿಖಿಲ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತೀಶ್, ಮಾತನಾಡ್ತಾ ಇದ್ರು ಕುಮಾರಸ್ವಾಮಿ, ಸಡನ್ಲಿ ಏನಾಯ್ತು ಅಂತ ಹೇಳಿ ಈಗ ಸದ್ಯಕ್ಕೆ ಎಲ್ಲಿ ಕರ್ಕೊಂಡು ಹೋದ್ರು ಆಸ್ಪತ್ರೆಗೆ? ಇವತ್ತು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಇವತ್ತು ಮಾಧ್ಯಮದ ಉದ್ದೇಶ ಮಾತಾಡ್ತಾ ಇದ್ರು. ಮೂಡ ಹಗರಣ ಹಿನ್ನೆಲೆ ಪಾದಯಾತ್ರೆ ಬಗ್ಗೆ ಮಾತಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಅವರ ಮೂಗಿನಿಂದ ರಕ್ತ ಸುರಿತು. ಕೂಡಲೇ ಪಕ್ಕದಲ್ಲೇ ಇದ್ದಂತ ಪುತ್ರ ನಿಖಿಲ್ ಪಕ್ಕದಲ್ಲೇ ಇರುವಂತ ಹೋಟೆಲ್ ಪಕ್ಕದಲ್ಲೇ ಇರುವಂತ ಆಸ್ಪತ್ರೆ, ಮಲ್ಲಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ನಂತರ ಬೇರೆ ಆಸ್ಪತ್ರೆಗೆ ಹೋಗೋ ಸಾಧ್ಯತೆ, ಆದ್ರೆ ಸದ್ಯಕ್ಕೆ ಮಲ್ಲಿಗೆ ಆಸ್ಪತ್ರೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ದಿವಿತ್, ಯಾಕಾಗಿ ಮೂಗಲ್ಲಿ ರಕ್ತ ಸುರಿತು ಅನ್ನೋದು ಇನ್ನಷ್ಟೇ ವೈದ್ಯರ ಚಿಕಿತ್ಸೆ ನಂತರ ಗೊತ್ತಾಗ್ಬೇಕಾಗತ್ತೆ. ಆದ್ರೆ ಸದ್ಯಕ್ಕಂತೂ ಈಗ ಪ್ರಾಥಮಿಕ ಚಿಕಿತ್ಸೆಗೆ ಮಲ್ಲಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ದಿವಿತ್, ಸತೀಶ್, ಒಂದಷ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕುಮಾರಸ್ವಾಮಿ, ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ರು. ಆ ನಿಟ್ಟಲ್ಲಿ ಏನಾದ್ರು ಕಾರಣಗಳಾಯ್ತಾ ಹೇಗೆ ಅಂತ? ಈಗಾಗಲೇ 2 ಬಾರಿ ಅವರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ. ಅದ್ರ ಜೊತೆಗೇನೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆ ಕೂಡ ಇತ್ತು. ಆದ್ರೆ ವೈದ್ಯರು ಸೂಕ್ತ ಚಿಕಿತ್ಸೆ ನೀಡಿದ್ರು, ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿದ್ರು. ಈಗ ಸಡನ್ ಆಗಿ ನಂತರ ಅವರ ಆರೋಗ್ಯ ಸ್ಥಿರವಾಗಿತ್ತು. ಈಗ ಇದ್ದಕ್ಕಿದ್ದ ಹಾಗೆ ಅವರ ಮೂಗಿಂದ ರಕ್ತ ಸುರಿದಿದೆ. ಆ ಬಗ್ಗೆ ವೈದ್ಯರು ಚಿಕಿತ್ಸೆ ಬಳಿಕ ನಿಖರವಾದ ಕಾರಣವನ್ನ ತಿಳಿಸಬಹುದು. ಸದ್ಯಕ್ಕೆ ಅವರು ಆರೋಗ್ಯವಾಗಿದ್ರು, ಆದ್ರೆ ಇವತ್ತು ಈಗಷ್ಟೇ ಮೂಗಿನಿಂದ ರಕ್ತ ಸುರಿತಾ ಇದೆ. ಅದಕ್ಕೆ ಏನು ಕಾರಣ ಅನ್ನೋದು ವೈದ್ಯರ ಚಿಕಿತ್ಸೆ ನಂತರ ಗೊತ್ತಾಗುತ್ತೆ. ಬಹಳ ಹಿಂದಿನಿಂದಲೂ ಕೂಡ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇದ್ರು ಕೂಡ ವೈದ್ಯರ ಚಿಕಿತ್ಸೆಯಿಂದ ಗುಣಮುಖರಾಗಿದ್ರು. ಈಗ ಅವರು ಕೇಂದ್ರ ಸಚಿವರಾಗಿ ನಿರಂತರ ಸಂಸತ್ನಲ್ಲೂ ಭಾಗವಹಿಸಿದ್ರು, ಪ್ರವಾಸವನ್ನು ಕೈಗೊಂಡಿದ್ರು. ಹೀಗಾಗಿನೇ ಸ್ವಲ್ಪ ಏನಾದ್ರೂ ಆರೋಗ್ಯದಲ್ಲಿ ಏರ್ಪೇರ್ ಆಗಿರ್ಬೋದು. ಆ ನಿಟ್ಟಿನಲ್ಲಿ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ಸತೀಶ್. ನೋಡಿ, ರಾಜ್ಯದಲ್ಲಿ ಮೂಡ ಹಗರಣ ಸಾಕಷ್ಟು ಸುದ್ದಿ ಸದ್ದು ಮಾಡ್ತಾ ಇದೆ. ಇದೇ ಬೆನ್ನಲ್ಲೇ ಈ ಹಗರಣದ ಕುರಿತು ವಿಪಕ್ಷಗಳು ಕೂಡ ಕೆಂಡ ಕಾರ್ತಾ ಇದೆ. ಇದನ್ನೇ ಎನ್ಕ್ಯಾಚ್ ಮಾಡಿಕೊಂಡಂತ ವಿಪಕ್ಷಗಳು ಈಗ ಅವರ ವಿರುದ್ಧ, ಅಂದ್ರೆ ಆಡಳಿತ ಸರ್ಕಾರದ ವಿರುದ್ಧ ಈಗ ಮುಗಿಬೀಳೋದಕ್ಕೆ ಮುಂದಾಗಿರೋದು. ಮೂಡ ಹಗರಣ ಖಂಡಿಸಿ ದೋಸ್ತಿ ಪಾದಯಾತ್ರೆ ಮಾಡೋದಕ್ಕೆ ಸಜ್ಜಾಗ್ತಾ ಇದೆ.
ಆಗಸ್ಟ್ 3ರಂದು ದೋಸ್ತಿ ಪಾದಯಾತ್ರೆಗೆ ಸಿದ್ಧತೆ. ನೇನು ಆ ಎಲ್ಲ ಕುರಿತು ತೀರ್ಮಾನ ಮಾಡ್ತಾರೆ. ಶನಿವಾರ ಬೆಂಗಳೂರಿನ ನೈಸ್ ರಸ್ತೆಯಿಂದ ಪಾದಯಾತ್ರೆಯನ್ನ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ತಿದ್ದಾರೆ. ಜೊತೆಗೆ ಪಾದಯಾತ್ರೆಗೆ BSY ಕುಮಾರಸ್ವಾಮಿಯಿಂದ ಚಾಲನೆ ಸಿಗುತ್ತೆ. ಅಷ್ಟೇ ಅಲ್ಲ, JP ನಡ್ಡಾರನ್ನು ಕೂಡ ಕರೆಸೋದಕ್ಕೆ, ಪಾದಯಾತ್ರೆಯ ಸಮಾರೋಪಕ್ಕೆ JP ನಡ್ಡಾ ಅವರನ್ನ ಕರೆಸೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಅದಾದ ಮೇಲೆ ಪಾದಯಾತ್ರೆ ಮಾರ್ಗ ಮಧ್ಯೆ ಸಮಾವೇಶವನ್ನು ನಡೆಸಲು ಪ್ಲಾನ್ ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಮೂಢ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ BJP ಮತ್ತು JDS ದೋಸ್ತಿ ನಾಯಕರು ಸಿದ್ಧರಾಗಿದ್ದಾರೆ. ಎರಡು ಪಕ್ಷದ ಮುಖಂಡರು ಸುದೀರ್ಘವಾಗಿ ಚರ್ಚೆ ಮಾಡಿ ಏನು ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಳೆದ 2-3 ತಿಂಗಳುಗಳಿಂದ ನಿರಂತರವಾಗಿ ಕೇಳಿ ಬರ್ತಾ ಇರ್ತಕ್ಕಂಥ ಭ್ರಷ್ಟಾಚಾರದ ಪ್ರಕರಣಗಳು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರ್ತಕ್ಕಂಥ 187 ಕೋಟಿ ಲೂಟಿ ಮಾಡಿರ್ತಕ್ಕಂಥದ್ದು, ಮೈಸೂರಿನ ಮೂಢ ಹಗರಣ ಇರ್ಬೋದು, ಮತ್ತು SCP TSPನಲ್ಲಿ ಏನು ದಲಿತರಿಗೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಹಣವನ್ನು ಕೊಡದೇ ಇವತ್ತು ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ಮಾಡಬೇಕು. ಸಭೆ ಮುಗಿಸಿ ಮಾತನಾಡುವ ವೇಳೆ HDK ಮೂಗಿನಲ್ಲಿ ರಕ್ತ ಸುರಿದಿದೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಕೂಡಲೇ ಕುಮಾರಸ್ವಾಮಿಯನ್ನ ಪುತ್ರ ನಿಖಿಲ್ ಕರೆದೊಯ್ದಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಪುತ್ರ ನಿಖಿಲ್. ಈ ಒಂದು ಸಭೆಯನ್ನ ಮುಗಿಸಿ ಹೋಗುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಮೂಗಿನಲ್ಲಿ ರಕ್ತ ಕಾಣಿಸ್ಕೊಂಡಿದೆ. ಅದನ್ನ ಅವರು ಮಾತನಾಡುತ್ತಲೇ ಕರ್ಚಿಪ್ನಲ್ಲಿ ಒರೆಸ್ಕೊಂಡಿದ್ದಾರೆ. ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ತಕ್ಷಣವೇ ಪುತ್ರ ನಿಖಿಲ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್. ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸತೀಶ್, ಮಾತನಾಡ್ತಾ ಇದ್ರು ಕುಮಾರಸ್ವಾಮಿ, ಸಡನ್ ಏನಾಯ್ತು ಅಂತ ಹೇಳಿ ಈಗ ಸದ್ಯಕ್ಕೆ ಎಲ್ಲಿ ಕರ್ಕೊಂಡು ಹೋದ್ರು ಆಸ್ಪತ್ರೆಗೆ? ದಿವಿತ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಇವತ್ತು ಮಾಧ್ಯಮದ ಉದ್ದೇಶ ಮಾತಾಡ್ತಾ ಇದ್ರು. ಮೂಢ ಹಗರಣ ಹಿನ್ನೆಲೆ ಪಾದಯಾತ್ರೆ ಬಗ್ಗೆ ಮಾತಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಆ ಸಂದರ್ಭದಲ್ಲಿ ಅವರ ಮೂಗಿನಿಂದ ರಕ್ತ ಸುರಿತು. ಕೂಡಲೇ ಪಕ್ಕದಲ್ಲೇ ಇದ್ದಂತ ಪುತ್ರ ನಿಖಿಲ್ ಪಕ್ಕದಲ್ಲೇ ಇರುವಂತ ಹೋಟೆಲ್ ಪಕ್ಕದಲ್ಲೇ ಇರುವಂತ ಆಸ್ಪತ್ರೆ, ಮಲ್ಲಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಈಗ ಪ್ರಾಥಮಿಕ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ. ನಂತರ ಬೇರೆ ಆಸ್ಪತ್ರೆಗೆ ಹೋಗುವ ಸಾಧ್ಯತೆ, ಆದ್ರೆ ಸದ್ಯಕ್ಕೆ ಮಲ್ಲಿಗೆ ಆಸ್ಪತ್ರೆ ಚಿಕಿತ್ಸೆ ನೀಡ್ತಾ ಇದ್ದಾರೆ. ದಿವಿತ್, ಯಾಕಾಗಿ ಮೂಗಲ್ಲಿ ರಕ್ತ ಸುರಿತು ಅನ್ನೋದು ಇನ್ನಷ್ಟೇ ವೈದ್ಯರ ಚಿಕಿತ್ಸೆ ನಂತರ ಗೊತ್ತಾಗ್ಬೇಕಾಗತ್ತೆ. ಆದ್ರೆ ಸದ್ಯಕ್ಕಂತೂ ಈಗ ಪ್ರಾಥಮಿಕ ಚಿಕಿತ್ಸೆಗೆ ಮಲ್ಲಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ದಿವಿತ್, ಸತೀಶ್, ಒಂದಷ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ರು ಕುಮಾರಸ್ವಾಮಿ, ಅದಕ್ಕೆ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ರು. ಆ ನಿಟ್ಟಲ್ಲಿ ಏನಾದ್ರು ಕಾರಣಗಳಾಯ್ತಾ ಹೇಗೆ ಅಂತ? ಈಗಾಗಲೇ 2 ಬಾರಿ ಅವ್ರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಆಗಿದೆ. ಅದ್ರ ಜೊತೆಗೇನೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳು ಇತ್ತು. ಆದ್ರೆ ವೈದ್ಯರು ಸೂಕ್ತ ಚಿಕಿತ್ಸೆ ನೀಡಿದ್ರು, ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿದ್ರು. ಈಗ ಸಡನ್ ಆಗಿ ಆ ನಂತರ ಅವರ ಆರೋಗ್ಯ ಸ್ಥಿರವಾಗಿತ್ತು. ಈಗ ಇದ್ದಕ್ಕಿದ್ದ ಹಾಗೆ ಅವರ ಮೂಗಿಂದ ರಕ್ತ ಸುರಿದಿದೆ. ಆ ಬಗ್ಗೆ ವೈದ್ಯರು ಚಿಕಿತ್ಸೆ ಬಳಿಕ ನಿಖರವಾದ ಕಾರಣವನ್ನ ತಿಳಿಸಬಹುದು. ಸದ್ಯಕ್ಕೆ ಅವರು ಆರೋಗ್ಯವಾಗಿದ್ರು, ಆದ್ರೆ ಇವತ್ತು ಈಗಷ್ಟೇ ಮೂಗಿನಿಂದ ರಕ್ತ ಸುರಿತಾ ಇದೆ. ಅದಕ್ಕೆ ಏನು ಕಾರಣ ಅನ್ನೋದು ವೈದ್ಯರ ಚಿಕಿತ್ಸೆ ನಂತರ ಗೊತ್ತಾಗುತ್ತೆ. ಬಹಳ ಹಿಂದಿನಿಂದಲೂ ಕೂಡ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇದ್ರು ಕೂಡ ವೈದ್ಯರ ಚಿಕಿತ್ಸೆಯಿಂದ ಗುಣಮುಖರಾಗಿದ್ರು. ಈಗ ಅವರು ಕೇಂದ್ರ ಸಚಿವರಾಗಿ ನಿರಂತರ ಸಂಸತ್ನಲ್ಲೂ ಭಾಗವಹಿಸಿದ್ರು, ಪ್ರವಾಸವನ್ನು ಕೈಗೊಂಡಿದ್ರು. ಹೀಗಾಗಿನೇ ಸ್ವಲ್ಪ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಗಿರ್ಬೋದು. ಆ ನಿಟ್ಟಿನಲ್ಲಿ ವೈದ್ಯರು ಚಿಕಿತ್ಸೆ ನೀಡ್ತಾ ಇದ್ದಾರೆ. ದಿವಿತ್, ಓಕೆ, ಥ್ಯಾಂಕ್ ಯು ಸತೀಶ್.